ಕೊಕ್ಕ 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 ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬರ್ರಿ. ಅದ್ದು ಗಿದ್ದು ಅಂತ ಎತ್ಕಿಟ್ಕೊಂಡು ಹೊಂಟೋದ್ರೆ ಏನ್ ಮಾಡೋದು? ಇವಾಗ ಹುಟ್ಟಿದ್ದೀರಾ ಆಲೇನೆ ಅಷ್ಟೇ. ಮುಗೀತು ನಿಮ್ಮ ಕತೆ. ಬರ್ರಿ ಬರ್ರಿ ಈ ಕಡೆ ಬರ್ರಿ. ಬಾ 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 ಬಾ. ಖ ಖ ಖ ಖ ಖ ಖ ಖ ಖ. ಅಲ್ಲ, ಇಲ್ಲಿ ಚೆನ್ನಾಗೆ ಭತ್ತ ರಾಗಿ ಕಾಳು ಎಲ್ಲ ಹಾಕಿರ್ತೀನಿ. ಇಲ್ಲಿ ಮೇಯದ್ ಬಿಟ್ಬಿಟ್ಟು ನಿನ್ನ ಮಕ್ಕಳನ್ನ ಅಲ್ಲೆಲ್ಲೋ ಕರ್ಕೊಂಡು ಹೊಂಟೋಗ್ಬಿಡು. ನಾನು ಹುಡಿಕೊಂಡು ತಡಿಕೊಂಡು ಅಲ್ಲಿ ಗಂಟ ಬಂದನು. ಬಾ ನೀನು ಸರಿಯಾಗಿದೆ ಕಣೆ. ನೋಡು ಎಷ್ಟು ಮುದ್ದು ಹಾಕಿ ಮಕ್ಳುಗಳು ಹೆಂಗವೆ. ಏನಿಲ್ಲ ಅದು ಪದ್ದು ಬಂದು ಎತ್ಕೊಂಡು ಇಲ್ಲ ನಾಯಿ ಬೇಕು ಕಚ್ಕಿಚ್ಕೊಂಡು ಹೊಂಟಾದ್ರೆ ಏನೇ ಮಾಡ್ತೀಯಾ? ಇಲ್ಲೇನೆ ಚೆನ್ನಾಗಿ ಮೇವು ಹಾಕಿದೇನಲ್ಲ, ಇಲ್ಲಿ ಮೇಯದ್ ಬಿಟ್ಬಿಟ್ಟು ಅಲ್ಲಿಗೆ ಪಕ್ಕದ ಮನೆಗೆ ಹೋಗಿ ಚೆನ್ನಾಗಿ ಏನು ಹಾಕಿರ್ತಾರೋ ಏನೋ ಗೊತ್ತಿಲ್ಲ, ಅದನ್ನು ಮಣ್ಣಲ್ಲಿ ಕೆರ್ಕ ಪರ್ಕ ಅಂತ ಕೆರ್ಕೊಂಡು ಗುಂಡಿ ಒಳಗೆ ಹಾಕೊಂಡು ಅದೇನು ಸಿಗ್ತದೆ ಏನೋ ಒಂದು ಗೊತ್ತಿಲ್ಲ. ಆ ಹುಳ ಉಪ್ಪೆ ಎಲ್ಲ ತಿಂತಾ ಇದೆಯಾ? ಇಲ್ಲಿ ಚೆನ್ನಾಗಿರೋ ರಾಗಿ ಕಾಳು ಭತ್ತ ಎಲ್ಲ ಹಾಕಿರ್ತೀನಿ, ಕಾಳುಗಳನ್ನೆಲ್ಲ ತಿನ್ಲಿ ಅಂತ. ಹೋಗಿ ಹೋಗಿ ಅಲ್ಲಿ ಹುಳ ಉಪ್ಪೆ ಎಲ್ಲ ಹಿಡ್ಕೊಂಡು ತಿಂತೀಯಲ್ಲ ನೀನುವೇ, ಸರಿ ಬಿಡ್ತಕ್ಕೆ ಮಗ. ಇಲ್ಲಿಗೆ ಕರ್ಕಬ. ಇಲ್ಲೇ ಅಡ್ಡಾಡ್ಸುವಂತೆ, ಇಲ್ಲೇ ಯಾರು ಬರೋದಿಲ್ಲ ಏನಿಲ್ಲ. ಇಟ್ಟುದ್ದ ಹೋಗಿ ಪಕ್ಕದ ಮನೆಯವರೆಗೂ ಮತ್ತೆ ವಾಪಸ್ ಕರ್ಕಬ. ಅಲ್ಲಿ ಕಳ್ಳು ಮುಳ್ಳು ಎಲ್ಲ ಒತ್ತುತ್ತವೆ, ಜಲ್ಲಿ ಕಲ್ಲು ಹಾಕ್ಬಿಟ್ಟವ್ರೆ. ಮತ್ತೆ ಮಳೆ ಬೇರೆ ಬಂದಿತ್ತಲ್ಲ, ಅಲ್ಲೇನು ಸಾನೆ ನಿಂತ್ಕೊಂಡದೆ, ನೀರು ಜಾರ್ತದೆ. ಆಮೇಲೆ ಬಿದ್ದಿದ್ದು ಏನಾರ ಆದದು ಇಲ್ಲಿ ಈತೆಗಡೆ ಇಲ್ಲಿ ಕರ್ಕಬ. ಇಲ್ಲಿ ಬಿಸಿಲಿಗೆಲ್ಲ ಒಣಗದೆ, ಇಲ್ಲಿ ಯಾವ ಗುಂಡಿನಿಲ್ಲ ಪಾಂಡಿನೂ ಇಲ್ಲ. ಹ್ಞೂ ಅಜ್ಜಿ, ಅದಕ್ಕೆ ನಾನು ನೋಡಿದೆ, ಅಲ್ಲಿ ಜಾಸ್ತಿ ಕಲ್ಲು ಹಾಕ್ಬಿಟ್ಟವ್ರತೆಗೆ, ಅಲ್ಲಿ ಹೋಗೋಕ್ಕಾಗಲ್ತು. ನನಗೇನೆ ಕಾಲೆಲ್ಲ ಚುಚ್ಚುತ್ತದೆ, ಚಪ್ಪಲಿ ಹಾಕೊಂಡ್ರೆ ಹಾಕೋಕ್ಕಾಗಲ್ತು. ನಿಧಾನಕ್ಕೆ ಬಂದನು ಅಂತ ಅದಕ್ಕೆ ಬತ್ತಾವನೆ. ಇಲ್ಲಾಂದ್ರೆ ಅಲ್ಲೇ ಕೂತ್ಕೋತಾನತೆಗೆ ಸುಮ್ಮನೆ. ನಿಧಾನಕ್ಕೆ ನಡಿ, ಕಾಲು ಊರಿದ್ರೆ ತಾನೆ ಗೊತ್ತಾಗೋದು. ಕಣ್ಮಗ, ಅವಳು ಹೇಳ್ತಾ ಇಲ್ವೇ ಕಾಲು ಊರಿದ್ರೇನೆ ತಗೆ ನಡೆಯೋಕದ್ದು, ಇಲ್ಲಾಂದ್ರೆ ಎಲ್ಲಿ ನಡೆಯೋಕದ್ದು? ಇಲ್ಲ ಕಣವ, ಬತ್ತಾ ಇದ್ದೀನಿ ಊರ್ಕೊಂಡು. ಇನ್ನು ಹೆಂಗೆ ಊರೋದು? ಇನ್ನು ಊರಿದ್ರೆ ಜಾಸ್ತಿ ಸಾನೆ ನೋಯ್ತದೆ, ಅದಕ್ಕೆ ಮೆಲ್ಲಕ್ಕೆ ನಡೀತಾ ಇದ್ದೀನಿ ನೋಡು. ನಿಧಾನಕ್ಕೆ ನಡಿ. ಕಾಲು ಊರ್ತಿದ್ಯಲ್ವ ಹಿಂಗೆ, ಊರು ನಿಧಾನಕ್ಕೆ ಊರು. ಕಣೆ, ಬಂಡಿ ಎಲ್ಲ ಸಾನೆ ಹಿಡ್ಕೊಂಡ್ಬಿಟ್ಟೈತೆ ನೋಡು. ಊರ ಕಾಯ್ತಲ್ಲ ಸಾನೆ. ಮಗ, ಅತ್ತಿಂದಿತ್ತ ಇತ್ತಿಂದತ್ತ ಅಂತ ಒಂದು 10 ನಿಮಿಷ ನಡಿಲ್ಲ, ಒಂದೇ ಕೂರ್ಬೇಡ. ಕೂರಿದ್ರೆ ಕಾಲು ಕೈ ಎಲ್ಲ ಬಂದವೆ, ಬರೋಕಿಲ್ಲ ಮಗನೇ. ಹಿಂಗೆ ಆದ್ರೆ ಹೆಂಗೆ? ನಮ್ಮ ಜೀವನಗಳು ನುಸಿ ಎದ್ದು ತಿರ್ಗಾಡು. ಕಾಲು ಕೈ ಎಲ್ಲ ಜೋಮ್ ಹಿಡ್ಕೊಂಡಂಗಿರ್ತದೆ, ಆಮೇಲೆ ಹಂಗೆ ಆಗ್ಬಿಟ್ಟದು ಸಾನೆ ಕಷ್ಟ ಆಯ್ತದ ನೋಡು ಮುಂದಕ್ಕೆ. ಎಲ್ಲ ಗೊತ್ತಿದ್ದು ನೀನು ಈ ಪಾಟಿ ನಿಧಾನಕ್ಕೆ ಅಜ್ಜೆ ಹಾಕಿದ್ರೆ ಹೆಂಗೆ? ಇಲ್ಲಿ ನೋಡಿಲಿ ಈ ಕೋಳಿ ಮರಿನ. ಅವ್ರು ಒಂದು ಕಾಲು ನೋಡು ಹೆಂಗಾಗದೆ. ಹಂಗಿದ್ರು ಕುಣ್ಕೊಂಡು ಪಕ್ಕದ ಮನೆ ಗಂಟೆ ಹೋಯ್ತವೆ. ಇಲ್ಲೆಲ್ಲ ಕಾಳು ಪಾಳು ಹಾಕಿದ್ರು ಇಲ್ಲಿ ಮೇಯಕ್ಕಿಲ್ಲ. ಇವಾಗ ಒಂದು ಸತ್ತು ಮೇಯ್ತಿರ್ತವೆ. ಆಮೇಲೆ ನೋಡು ಅಲೆ ಜಗ್ಗಿ ನಾನು ಆ ಕಡೆ ಹೊಂಟೈತಿದ್ದಂಗೆ ಹುಳ ಉಪ್ಪೆ ಎಲ್ಲ ಹಿಡ್ಕೊಂಡು ತಿನ್ನೋಕಲ್ಲ, ಆ ಕಡೆ ಹೊಂಟೈತವ ಪಕ್ಕದ ಮನೆ ಹತ್ರಕ್ಕೆ. ನೀನು ಹಂಗೆಯ ಚೆನ್ನಾಗೆ ಇಲ್ಲೇನೆ ನಮ್ಮನ್ನೆಲ್ಲ ನೋಡ್ಕೋಬೇಕು. ನೀನು ಹೆಂಗೆ ಆಗ್ಬಿಟ್ರೆ ನಮ್ಮ ಮುಂದಕ್ಕೆ ಯಾರು ನೋಡ್ಕೊಂಡರು? ಹೇಳು ನೀನೇ. ಏನಾಗಕ್ಕಿಲ್ಲ ಕವ, ಚಿತ್ರಲೇಖ ಎಲ್ಲ ಯೋಚನೆ ಮಾಡವಳೆ, ನಿಂಗೆ ಇನ್ನೂ ಗೊತ್ತಿಲ್ಲ. ಅಜ್ಜಿ, ಆ ಮುರಳಿ ಇದ್ದಾನಲ್ಲ ಅವನು, ಜೀವನ್ ಫ್ರೆಂಡು, ನಮಗೆ ಜಾಗ ಕೊಟ್ಟಿದ್ನಲ್ಲ, ನನಗೆ ಯಾಕೋ ಅವನ ಮೇಲೆ ಸಾನೆ ಅನುಮಾನ. ಒಂಥರ ಆಡಕ್ಕಿಲ್ವಾ ಗಂಡು? ಇದು ಯಾಕವ ಹಿಂಗಂದ್ಯೆ? ನಿನ್ನ ಗಂಡ ಹಾಸ್ಪಿಟ್ಲಲ್ಲಿದ್ದಾಗ ಪಾಪ ಕೈ ತುಂಬ ನೋಡು ಕಾಸೆಲ್ಲ ಕೊಟ್ಬಿಟ್ಟು ಹಾಸ್ಪಿಟ್ಲಿಗೆ ಬಿಲ್ಲೆಲ್ಲ ನೋಡಿಕೊಂಡು ಚೆನ್ನಾಗಿ ನಮ್ಮನ್ನೆಲ್ಲ ಚೆನ್ನಾಗಿ ಹೋಟ್ಲು ಗಿಟ್ಲು ಕರ್ಕೋಗಿ ಊಟ ಎಲ್ಲ ಕೊಡಿಸಿ ಎಲ್ಲ ಮಾಡಿದ್ನಲ್ಲವ. ಇದು ಯಾಕೆ ಹಿಂಗಂದ್ಯೆ ಪಾಪ ಅವಂತ ಒಳ್ಳೆ ಗಂಡಿಗೆ? ಅಜ್ಜಿ, ನಿನಗಿನ್ನೂ ಗೊತ್ತಿಲ್ಲ, ಅವನದು ಇನ್ನೊಂದು ರೂಪ ಇದೆ. ಅದೇನಾದ್ರೂ ನಿಜ ಅಂತ ಗೊತ್ತಾಗ್ಲಿ, ಅವನನ್ನ ಈ ಕೋಳಿಗಳನ್ನ ಹದ್ದು ಬಂದು ಹಿಡ್ಕೊಂಡು ಹೋಗಲ್ವಾ, ಹಂಗೆ ಹದ್ದು ಥರ ನಾನು ಅವನನ್ನ ಕುಕ್ಕಿ ನೀನು ತನ್ನ ಮುಂದೆ ನಿಲ್ಲಿಸ್ತೀನಿ ನೋಡ್ಕೋ ಅಜ್ಜಿ. ನನಗೆ ನನ್ನ ಜೀವನಿಗೆ ಏನಾದರೂ ಮಾಡ್ತು ಅಂದರೆ ನಾನಂತೂ ಸುಮ್ಮನೆ ಬಿಡಲ್ಲ. ಇವಾಗಲೇ ಅನುಮಾನ ಪಟ್ಟಿದ್ದೀನಿ, ಅಪ್ಪಿ ಅದೇನಾದರೂ ನಿಜ ಅಂತ ಗೊತ್ತಾಗ್ಲಿ. ಇದೆ ಅವನಿಗೆ. ಹಿಂಗದಿಯೇ ಆ ಗಂಡಿಗೆ ಯಾಕೆ ಹಂಗ್ಬೋದಿಯಲ್ಲ ನೀನು? ಸಾನೆ ಒಳ್ಳೆವನು. ಇವಾಗ ತಾನೆ ನೋಡು ಗದ್ದನು ಆಮೇಲೆ ಎತ್ತಗಿತ್ತಾರ ಮಾಡ್ಬಿಟ್ಟು ಸುಮ್ಮನಿರ್ತಾಯಿ. ಅಮ್ಮ, ಅವನು ಅತಿ ಬುದ್ಧಿವಂತ ಅನ್ಕೊಂಡಿದ್ದಾನೆ. ಅವನು ನನ್ನ ಒಬ್ಬನ ಹತ್ರ ಮಾತ್ರ ಸೈನ್ ಹಾಕಿಸ್ಕೊಂಡಿರೋದು, ಜೀವನ್ ಕೈಲಿ ಸೈನ್ ಹಾಕಿಸ್ಕೊಂಡಿಲ್ಲ. ಅವನು ಏನೋ ನಮ್ಮ ಹತ್ರ ಡಬಲ್ ಗೇಮ್ ಮಾಡ್ತಿದ್ದಾನೆ. ಹಿಂದೆ ಒಂಥರ ಮುಂದೆ ಒಂಥರ ಸಾನೆ ಬುದ್ಧಿ ಯೂಸ್ ಮಾಡ್ತಾವನೆ. ನಿಂಗೆ ಇನ್ನೂ ಗೊತ್ತಾಗಕ್ಕಿಲ್ಲ ಕಣಜ್ಜಿ, ಸುಮ್ಕಿರು, ಗೊತ್ತಾಗುತ್ತಾ ಇಷ್ಟಲ್ಲೇ ಅವನು ಎಂತ ಕಿತ್ತೋದವನು ಅಂತ. ಚಿತ್ರಲೇಖ, ಅದೆಲ್ಲ ಗೊತ್ತಾದ್ಮೇಲೆ ತಾನೇ ಬೈಯೋದು. ಸುಮ್ಮನೆ ಇರು. ನಿನಗೆ ಬಂದಿರೋದು ಅನುಮಾನ ಬಂದಮೇಲೆ ಅದನ್ನು ಕಂಡುಹಿಡಿಬೇಕು. ಕಂಡುಹಿಡಿದ್ರ ಮೇಲೆ ಆಮೇಲೆ ಏನು ಎತ್ತ ಅಂತ ಗೊತ್ತಾದ್ಮೇಲೆ ಪ್ರೂಫ್ ಸಿಕ್ಕಿದ್ಮೇಲೆ ತಾನೇ ಆ ಕಾಡು ಕಿಳಿಬೇಕು. ಸುಮ್ಮನೆ ನಾವು ತಯಾರಿ ಇಲ್ದಾನೆ ಆ ಕಾಡು ಕಿಳಿಬಾರ್ದು. ಏನ್ಲ ಮಗ, ನೀನು ಅವಳು ಕೂಟ ಸೇರ್ಕೊಂಡು ಹಿಂಗೆಲ್ಲ ಮಾತಾಡ್ತಿದ್ಯಾ? ಅಪ್ಪಿ ಅವನು ನಮ್ಮ ಗದ್ದೆ ಗಿದ್ದೆ ಎಲ್ಲ ಕಿತ್ಕೊಂಡ್ಬಿಟ್ರೆ ಇವಳ ಹತ್ರ ಸೈನ್ ಹಾಕಿಸ್ಕೊಂಡವಳೆ ಅಂತ ಇವಳು ಹೇಳ್ತವಳೆ. ಆದ್ರೆ ಅವನ ಆಲೆ ನಮ್ಗೆ ದುಡ್ಡು ಕೊಟ್ಟವನಲ್ಲ, ಅದು ಹೆಂಗೆ? ಅದು ನ್ಯಾಯ ರೀತಿಲಿ ಕೊಟ್ಟಿದ್ರೆ ನಾನು ಯಾವತ್ತೂ ಅವನಿಗೆ ಬೈಯೋದಾಗ್ಲಿ ಮಾಡೋದಾಗ್ಲಿ ಆ ಥರ ಏನು ಮಾಡಲ್ಲ ಅಜ್ಜಿ. ಅಪ್ಪಿ ಏನಾದ್ರೂ ನಮಗೆ ತೊಂದರೆ ಕೊಟ್ಟವನೆ ಅಂತ ಅನ್ಕೋಬಿಡು. ಆಮೇಲೆ ಇದ್ದೆ ಅವನಿಗೆ ಏನು ಅಂತ ನಾನು ಏನು ಅಂತ ತೋರಿಸ್ತೀನಿ ಅವನಿಗೆ. ಹಂಗಂದಿಯ ಕೂಸೆ?
ಆದ್ರೆ ನೋಡ್ತಾಯಿ ನನಗೆ ಇನ್ನೂ ಏನೋ ಅವ್ನ ಮ್ಯಾಲೆ ಅನುಮಾನ ಬಂದಿಲ್ಲ. ನೀವಿಬ್ರು ಹಿಂಗೆ ಮಾತಾಡ್ತಿದ್ದೀರಿ ಅಂದರೆ ಸುಮ್ಮನೆ ಮಾತಾಡಕ್ಕಿಲ್ಲ ಅಂತ ಅನಿಸ್ತೈತೆ ಸಾನೆ. ನೆನ್ನೆ ಬೇರೆ ಅವ್ರು ಬಂದು ಮಾತಾಡ್ಸ್ಕೊಂಡು ಓದ್ಲು ಅಂತ ಹೇಳ್ತೀಯ. ಅವರು ಒಂದು ನ್ಯಾರ ಬುದ್ಧಿ ಬಿಡು, ಡೊಂಕು ಪಂಕು ಇಲ್ಲ, ಏನಿದ್ರು ಜೋರಾಗಿ ಮಾತಾಡ್ಬಿಟ್ಟು ಸುಮ್ಮನೆ ಆಗೋಯ್ತಾಳೆ. ಆದರೆ ಹಿಂದೊಂದು ಮುಂದೊಂದು ಮಾತಾಡಲು ಈ ಗಂಡು ಹಿಂಗೆ ಮಾಡ್ತದೆ ಅಂದರೆ ಏನೋ ಕಿತಾಪತಿನ ಯಾಕೋ ಸಾನೆ ಅನುಮಾನ ಆಯ್ತೈತೆ ಬಿಡು. ನೀವೆಲ್ಲ ಇಬ್ರು ಹಿಂಗಂದ್ಮೇಲೆ ಇನ್ನೇನು ಮತ್ತೆ ನಾನು ಹಂಗೆ ಯೋಚನೆ ಮಾಡ್ಬೇಕಲ್ಲ. ಅದಕ್ಕೆ ಕಣವ ನಾವು ಹೇಳ್ತಿರೋದು, ಹುಸಿ ನಮ್ಮ ಮೇಲೆ ನಾವು ಇಲ್ಲಿಗೆ ಇಡಲೇಬೇಕು. ಆ ಪಾಪಣ ಇದ್ನಲ್ಲ, ಪಾಪಣ ಅವತ್ತು ಚಿತ್ರಲೇಖನ್ಗೆ ಹಾಸ್ಪಿಟ್ಲ್ ದಿನ ಸಿಕ್ಕಿತ್ತಂತೆ. ಸಿಕ್ಕಿದಾಗ ಈ ಥರ ಹುಷಾರಾಗಿರ್ತಾಯಿ, ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ. ನಿನ್ಗೆ ಗೊತ್ತಿಲ್ಲ, ಬೆನ್ನಿಂದ ಚೂರಿ ಹಾಕೋರು ಮಸ್ತನಾಗ ಅವ್ರೆ ನಿನಗೆ. ಯಾವುದಕ್ಕೂ ಮಗ ಹುಷಾರಾಗಿರುವಂಥ ಚಿತ್ರಲೇಖನ್ಗೆ ಯಾಕೆ ಹೇಳ್ಬೇಕಿತ್ತು? ನಮ್ಮಲ್ಲೇ ಯಾರೋ ಇದ್ದಾರೆ ಅಂದರೆ ನೀನು ಅವ್ವ ಬಿಟ್ರೆ ಇನ್ಯಾರು? ಮುರುಳಿ ಜೊತೆ ನಾವೇ ಸ್ವಲ್ಪ ಜಾಸ್ತಿ ಮಾತಾಡೋದು, ಅವನು ನಮ್ಮನೆಗೆ ಬರೆದು ಹೋಗೋದು ಎಲ್ಲ ಮಾಡ್ತಾನೆ. ನಂಗೆ ಯಾಕೋ ಅವನ ಮೇಲೆ ಅನುಮಾನ ಬತ್ತು. ಅವತ್ತು ಚಿತ್ರಲೇಖ ನನ್ನ ಕಾಲೆಲ್ಲ ಒತ್ತಬೇಕಾದ್ರೆ ಅವತ್ತು ಹೇಳಿದ್ಲು ಹಿಂಗಂತ. ಬಿಡಿಸಿ ನನಗೂ ಒಂಚೂರು ಅನುಮಾನ ಜಾಸ್ತಿ ಆಯ್ತಕವ. ಅಪ್ಪಿತಪ್ಪಿ ಏನಾದ್ರೂ ಅವನು ಕಿತಾಪತಿ ಮಾಡ್ತಿರೋದು ಮಗಳೇ ಜಾಸ್ತಿ. ಅದು ನಿಜ ಅಂತ ಏನಾದರೂ ಗೊತ್ತಾಯ್ತು ಅನ್ಕೋ, ಅವನಿಗೆ ಹೆಂಗ್ ಬುದ್ಧಿ ಕಲ್ಸಿನೋ ನೋಡ್ಕೋತಾರ. ಅವ್ನಿಗೆ ಹಿಂಗೆಲ್ಲ ಬುದ್ಧಿ ಕಲ್ಸೋದು. ಅಜ್ಜಿ ನೀನೇನು ತಲೆ ಕೆಡಿಸ್ಕೊಬೇಡ. ನಿನಗೆ ನ್ಯಾರವಾಗಿ ಮಾತಾಡೋದು ನಾನು. ಅವ್ನಿಗೆ ಹೆಂಗೆ ಮಾಡ್ತೀನಿ ನೋಡ್ತಾರೋ. ನನ್ನ ಗಂಡನಿಗೆ ಏನಾದರೂ ಅವನೇ ತೊಂದರೆ ಕೊಟ್ಟಿದ್ದಂತ ಗೊತ್ತಾಗ್ಲಿ. ಅವ್ನ ಪಾತಾಳದಲ್ಲಿ ಹಡ್ಕೊಂಡಿದ್ರು ನಾ ಬಿಡ್ಕಿಲ್ಲ, ಸುಮ್ಕೆ ಇರು. ಅವಯ್ಯ ಅವಯ್ಯ ಎಲ್ಲವಯ್ಯ ಇದೆಯಾ? ನನ್ನ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಅವಯ್ಯ. ವಾ ಮಗ ಬತ್ತು ಅನ್ಸುತ್ತೆ. ಮಗ ಇಲ್ಲಿದ್ದೀನಿ ಬಪ್ಪ, ತೊಟ್ಟಿತವು. ಅದ್ಯಾಕವ್ವ ಅಲ್ಲೋ ಕೂತೈತೆ? ಓ ಎಲ್ಲ ಕೆಲಸ ಮಾಡಿರ್ಬೇಕು, ಅದಕ್ಕೆ ಸುಸ್ತಾಗಿರ್ತೈತೇನೋ, ಅದಕ್ಕೆ ಅಲ್ಲೋ ಕೂತಿರ್ಬೇಕು. ಮೊದಲು ನನಗೆ ಗೊತ್ತಾಗಿರೋ ವಿಚಾರ ಎಲ್ಲ ಅವಯ್ಯನಿಗೆ ಹೇಳ್ಬೇಕು. ಅವಯ್ಯನಿಗೆ ಹೇಳಿ ಏನು ಎತ್ತ ಅಂತ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡೋಗಿ ನಿಜ ಅನ್ನೋದು ಏನು ಅಂತ ಗೊತ್ತಾಗ್ಬಿಟ್ಟು ಆಮೇಲೈತೆ ನಮ್ಮ ಅಪ್ಪನಿಗೆ ಅವ್ನು ತಿಥಿ ಮಾಡೋದು. ಅವಯ್ಯ ಇದ್ಯಾಕವಯ್ಯ ಹಿಂಗೆ ಕೂತಿದ್ಯಲ್ಲ, ಮುಖ ಹಿಂಗೆ ಮಾಡ್ಕೊಂಡು? ಏನಿಲ್ಲ ಬಾ ಕುಸೆ, ಏನು ಯೋಚನೆ ಮಾಡ್ತಿದ್ದೆ ಆಟಯ್ಯ, ಬಾ. ಅವಯ್ಯ ನಿನ್ನ ಮುಖ ನೋಡಿದ್ರೆ ಯಾಕೋ ಸಾನೆ ಬೇಜಾರಲ್ಲಿದ್ದೀಯ ಅಂತ ಅನಿಸ್ತೈತೆ. ಮತ್ತೆ ಅಪ್ಪಯ್ಯ ನಿಂಗೇನಾದ್ರು ತೊಂದರೆ ಕೊಟ್ಟನ ಹೇಳು. ಅವ್ನಿಗೆ ಏನಿಲ್ಲ, ಏನು ಬಂದಿದ್ದದಂತೆ? ಅಲ್ಲ ನೀ ನೋಡಿದ್ರೆ ಎಷ್ಟು ಒಳ್ಳೆಯವಳು, ಸಾನೆ ಒಳ್ಳೆಯವಳು. ನಮ್ಮ ಅಪ್ಪಯ್ಯ ಯಾಕೆ ಹಿಂಗಾಡ್ತಾನಲ್ಲ? ಮಗ ನೀನು ಏನು ಯೋಚನೆ ಮಾಡ್ಬೇಡ ಕಣ್ ಮಗ. ಮುಂದಕ್ಕೆ ಹುಸಿ ಸಾನೆ ಕಷ್ಟ ಆಗ್ಬೋದು ಕಣ್ ಮಗ. ಒಂದು 3-4 ವರ್ಷ ಏನು ಮಾಡಿಯೇ? ಯಾಕವ ಯಾಕೆ ಹಿಂಗಂತಿದೆ ಅಲ್ಲ? 3-4 ವರ್ಷ ಅಂತ ಹೇಳ್ತಿದ್ಯಾ? ಯಾಕೆ ಏನಾಯ್ತು ಮಗ? ನಾನು ನೀನು ನಮ್ಮವ್ವ ಮತ್ತೆ ಆ ಅಪರಟ್ಟಿಗೆ ಹೋಗುಮ ಹೇಳು. ಇನ್ನೇನು ಮಾಡೋಕ್ಕದ್ದು? ಇಲ್ಲಂತೂ ಇರೋಕ್ಕಾಗಲ್ತು ಮಗನೇ ನಿಮ್ಮ ಅಪ್ಪನ ದಸೆಯಿಂದ. ಅಯ್ಯೋ ಸುಮ್ಕಿರು. ನಿಮ್ಮ ಅಜ್ಜಿ ಜೊತೆ ಇವತ್ತು ಮಾತಾಡೀವಿ. ಅಯ್ಯೋ ಹೆಂಗಾದ್ರೂ ಮಾಡ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ ಅಂತ ಅವರು ಸುಮ್ಮನೆ ಆಯ್ತಾರೆ. ನಂಗೂ ಹೇಳಿ ಅತ್ತೆ ತಾವು ಹೊಸಿ ಅಪ್ಪ ತಲೆ ಕೆಟ್ಟೋಗೈತೆ. ಮಗ ಇದೊಂದು 2 ದಿನ ಎಕ್ಸಾಮ್ ಐತಲ್ಲ, ಅದು ಮುಗಿಸ್ಕೊ, ಟೀ ಸಿಸ್ಕೊಂಡು ಊರಿಗೆ ಹೋಗುಮೆ, ಸರಿಯೇ? ಏನೇನೋ ಹೇಳ್ತಿದ್ಯೆ? ಈ ಮನೆ ಬಿಟ್ಟು ನಾವು ಅಲ್ಲಿಗೆ ಹೋಗುಮ? ಅಲ್ಲೇ ಇರೋದ ಅಂದ್ರೆ ನಾವಿಲ್ಲಿ ಮತ್ತೆ ವಾಪಸ್ ಬರಂಗಿಲ್ಲ? ಯಾಕವಯ್ಯ? ನಾನು ಅಜ್ಜಿ ಜೊತೆ ಮಾತಾಡ್ತೀನಿ, ಸುಮ್ಕಿರು. ಅಜ್ಜಿ ಏನು ಮಾತಾಡ್ತಿಲ್ಲ. ಅಪ್ಪಯ್ಯನ ನಾನು ದಾರಿ ತತ್ತೀನಿ. ನಿನ್ಗೆ ಗೊತ್ತಲ್ಲ ನಾನು ಹೆಂಗೆ ಅಂತ. ಮಾತು ಕೊಟ್ಟಿವನಿ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ. ಸುಮ್ಕಿರವಯ್ಯ. ಯಾಕವಯ್ಯ ಈ ಪಾಟಿ ಬೇಜಾರು ಮಾಡ್ಕೋತೀಯಲ್ಲ ನೀನು? ಹಿಂಗೆ ಬೇಜಾರಿದ್ರೆ ನೀನು ಚಂದ ಕಾಣಲ್ಲ ಕಡೆವಯ್ಯ. ಅವಯ್ಯ ನನ್ನ ಮಾತು ಕೇಳವಯ್ಯ ನೀನು. ನಾವು ಊರಿಗೆ ಹೋಗೋದೆಲ್ಲ ಬೇಡ, ಇಲ್ಲೇ ಇರುಮ. ಮಗ ಸಾಕು, ಈ ಮನೆ ಋಣ ಸಾಕು ನಮಗೆ. ಸಾಕು ಕಣಪ್ಪ, ಸಾಕು. ಒಂದು ಹೊಸ ಪಟ್ಟಿ ಸಾಕು. ಆಗಕ್ಕಿಲ್ಲ ಕಣೋ ಮಗನೇ, ಆಗಕ್ಕಿಲ್ಲ. ಇದು ನೋಡಕ್ ಮಾತ್ರ ದೊಡ್ಡ ಮನೆ, ಆದ್ರೆ ದೊಡ್ಡ ಮನ್ಸು ಯಾರಿಗೂ ಇಲ್ಲ ಕಣಮಕ್ಕನೇ. ದೊಡ್ಡ ಮನ್ಸು ಯಾರಿಗೂ ಇಲ್ಲ. ನಿಮ್ಮವ್ವಯ್ಯ ಬಂದುತವಿಂದನು ಬರೀ ನರಕ ನೋಡಿದೀಯ. ಬ್ಯಾಡ ಮಗನೇ, ಬಾ. ಕಷ್ಟನೂ ಸುಖನೋ ನಮ್ಮಪ್ಪ ಏನ್ ಮನೇಲಿ ಇರುಮ, ಅವರಿಬ್ಬರೇ ಇರೋದು. ಬೀದಿಗೆ ತಳ್ಳಕ್ಕೆ ನನ್ನ ಗಂಡನೂ ಇಲ್ಲ, ಅಕ್ಕನೂ ಇಲ್ಲ, ತಮ್ಮನೂ ಇಲ್ಲ. ಇರೋರಿಬ್ರನ್ನ ಚಂದ ನೋಡ್ಕೊಂಡು ನಾವು ಅಲ್ಲೇ ಇರುಮ, ಬಾರಪ್ಪ. ಅವಯ್ಯ ನಾನು ನಿನಗೇನೋ ಹೇಳ್ಬೇಕು ಅಂತ ಬಂದ್ರೆ ನೀನು ನೋಡಿದ್ರೆ ಏನೇನೋ ಹೇಳಿ ಹಿಂಗೆ ಮಾತಾಡ್ತಿದ್ದೆಲ್ಲ ಅವಯ್ಯ. ಮಗ ನೀನೇನು ಮಾತಾಡಂಗಿಲ್ಲ. ಇನ್ನೇನಾದ್ರು ಜಾಸ್ತಿ ಮಾತಾಡ್ತಾವ ಅಂದ್ರೆ ನನ್ನ ಮೇಲೆ ಆಣೆ. ನೀನು ಸುಮ್ಕೆ ಇರು. ನೀನು ಏನು ಮಾತಾಡೋಕೆ ಕೂಡ್ದು. ನನಗೆ ಬೇರೆದೆಲ್ಲ ಏನು ಹೇಳ್ಬೇಡ. ಒಟ್ಟು ನೀನು ಈ 2 ದಿನ ಎಕ್ಸಾಮ್ ಮುಗಿಸ್ಕೊ, ನಾವು ಊರಿಗೆ ಹೋಗುಮೆ. ಅಯ್ಯೋ ನಾನು ನೋಡಿದ್ರೆ ಅದ್ಯಾರಪ್ಪ ಜೀವನ್ನು ಆಕ್ಸಿಡೆಂಟ್ ಆಗೈತೆ, ಯಾರು ಮಾಡಿಸಿದ್ದು ಏನು ಎತ್ತ ಅಂತೆಲ್ಲ ತಿಳ್ಕೊಂಡು ಬಂದಿದ್ದೀನಿ. ಅದನ್ನು ಹೇಳೋಣ ಅಂತ ಬಂದರೆ ಅವ್ವ ನನ್ನ ಮೇಲೆ ಆಣೆ ಮಾತಾಡಬಾರ್ದು ಹಂಗೆ ಹಿಂಗೆ ಅಂತವಳಲ್ಲ. ನಾನು ಹೆಂಗೆ ಹೇಳೋದು ಅವ ಹಿಂಗೆ? ಅವಯ್ಯ ಅದಂಗಲ್ಲ. ನೀನು ಊರಿಗೆ ಹೋಗೋವರೆಗೂ ಸುಮ್ಮನೆ ಇದ್ಬಿಡು. ನಿಮ್ಮ ಅಪ್ಪನ ಬಗ್ಗೆ ಆಗಲಿ ಏನೇ ಆಗಲಿ ಮಾತಾಡೋಕೆ ಕೂಡ್ದು. ಮಾತಾಡಿದ್ರೆ ನನ್ನ ಮೇಲೆ ಆಣೆ ಆಟಿಯ.
ಬೇರೆ ಏನ್ ಬೇಕಾದ್ರೂ ಮಾತಾಡು, ಅಲ್ಲಿವರೆಗೂ ನೀ ಮಾತಾಡ್ಬೇಡ ನಿಮ್ಮ ಅಪ್ಪನ ಬಗ್ಗೆ. ನನಗಂತೂ ನೆನ್ಸ್ಕೊಂಡಾಗೆಲ್ಲ ಮೈ ಪರ್ಚ್ಕೊಂಡಾಗೈತದೆ. ಸುಮ್ಕಿರು ಅಂದ್ರೆ ಸುಮ್ಕಿರ್ಬೇಕು. ಹೋ ಏನ್ ದೇವ್ರೆ ನೀನ್ ಇದೆಯಾ ಹಿಂಗ ನನ್ನ ಬಾಯಿ ಕಟ್ಟಾಕೋದು? ಇದಂತ ಒಳ್ಳೆ ಟೈಮ್ ಆಗಿತ್ತು ಹೇಳಂತದ್ದು. ನಾನು ಹಿಂಗೆ ಹೇಳಿ ನನ್ನ ತಲೆಯಲ್ಲಿ ಒಂದು ಐಡಿಯಾ ಬರ್ತಾ ಇಲ್ಲ. ಈ ಚಿಕ್ಕ ತಲೆಯಲ್ಲಿ ಎಂತ ದೊಡ್ಡ ಐಡಿಯಾ ಹೆಂಗ್ ಮಾಡ್ಲಿ ನಾನು? ಅಯ್ಯೋ ದೇವ್ರೆ, ಏನಾದ್ರೂ ಐಡಿಯಾ ಕೊಡು ನನಗೆ. ಮುಂದುವರಿತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ.